ರಾಯಚೂರು ರೈತರಿಗೆ ಸರ್ಕಾರ ಬಂಪರ್ ಗಿಫ್ಟ್ ನೀಡಿದೆ. ಅದೆಷ್ಟೋ ವರ್ಷಗಳಿಂದ ನನಸಾಗಿಯೇ ಉಳಿದಿದ್ದ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಲಾಗಿದೆ. ರಾಯಚೂರು ಜನರಿಗೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಬಂಪರ್ ಗಿಫ್ಟ್ ನೀಡಿದ್ದಾರೆ. ಸಿಂಧನೂರು ಪಟ್ಟಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸುವರ್ಣ ಕರ್ನಾಟಕ ಸಂಭ್ರಮ, ಜಲಜೀವನ್ ಮಿಷನ್ ಸೇರಿದಂತೆ ವಿವಿಧ ಯೋಜನೆಗಳಿಗೆ ಚಾಲನೆ ನೀಡಿದ್ರು. ಜೊತೆಗೆ 24 ಗ್ರಾಮಗಳ 40,000 ಎಕರೆ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ತಿಮ್ಮಾಪುರ ಏತ ನೀರಾವರಿ ಯೋಜನೆಯನ್ನ ಲೋಕಾರ್ಪಣೆ ಮಾಡಲಾಯಿತು. ಈ ಹಿಂದೆ 2018ರಲ್ಲಿ ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ 90 ಕೋಟಿ ವೆಚ್ಚದಲ್ಲಿ ಯೋಜನೆಗೆ ಚಾಲನೆ ನೀಡಲಾಗಿತ್ತು. ಉಳಿದಿರ್ತಕ್ಕಂಥ ಕೆಲಸಗಳನ್ನ ಕೂಡ ಏನೇನು ಹಂಪನಗೌಡ ಬಾದರ್ಲಿ ಅವರು ಕೇಳಿದ್ದಾರೆ ಮಾಡಿಕೊಡ್ತೀನಿ. ತುಂಗಭದ್ರಾ ನದಿಯ 160 ಅಶ್ವಶಕ್ತಿ 4 ಮೋಟಾರ್ಗಳನ್ನ ಬಳಸಿ ಆ ನೀರನ್ನ 17.10 ಕಿಲೋಮೀಟರ್ ದೂರದಲ್ಲಿರೋ ಆರ್ಎನ್ ನಗರದ ಎಡದಂಡೆ ನಾಲೆಗೆ ನೀರು ಹಾಯಿಸಲು ಯೋಜನೆ ಇದಾಗಿದೆ. ಇನ್ನು ತಿಮ್ಮಾಪುರ ಏತ ನೀರಾವರಿ ಯೋಜನೆ ಲೋಕಾರ್ಪಣೆ ಆಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಸಿಎಂ ಡಿಸಿಎಂ ಡಿಕೆಗೆ ಬೆಳ್ಳಿ ಗದೆಗಳನ್ನ ನೀಡಿ ಅಭಿನಂದಿಸಿದ್ರು.